ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ. 100% ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ. ಈಗಲೇ ಕರೆ ಮಾಡಿ. ಬೆಂಗಳೂರಿಗೆ ಬಂದು ಇವತ್ತು ಎಲ್ಲ ಸ್ನೇಹಿತರುಗಳ ಜೊತೆ ಎಲ್ಲ ಸೇರಿ ನಿಜವಾಗ್ಲೂ ಈ ವ್ಯಕ್ತಿಲಿ ನಾನು ಒಂದು 15 ದಿವಸದಿಂದ ನೋಡ್ತಾ ಇದ್ದೀನಿ. ಇವರಲ್ಲೊಂದು ಶ್ರದ್ಧೆ ಭಕ್ತಿ ಇದೆ. ಸರಸ್ವತಿ ನಂಬಿ ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ತನ್ನ ಕಾಯಕವನ್ನು ಮುಂದುವರಿಸ್ತಾರೋ ಅವರಿಗೆ ಸರಸ್ವತಿ ಒಲ್ದೇ ಒಲಿತಾಳೆ. ಆ ಥರ ಸಂತೋಷ್ ಅವ್ರಿಗೂ ನಿಜವಾಗ್ಲೂ ಶಾರದೆ ಮಾತೆ ಆಶೀರ್ವಾದ ಮಾಡಲಿ. ಇನ್ನೂ ಒಳ್ಳೆ ಸಾಹಿತ್ಯನ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರಲಿ. ನಾನು ನನ್ನ ಸಿನಿಮಾದಲ್ಲಿ ನೆಕ್ಸ್ಟ್ ಸಿನಿಮಾದಲ್ಲಿ ಇವ್ರ ಹತ್ರ ಬರೆಸ್ತೀನಿ ಅಂತ ಹೇಳ್ತೀನಿ. ಜೊತೆಗೆ ನನಗೆ ಗಣೇಶ ಸಾಂಗು ಏನು ಮಾಸು ಕ್ಲಾಸು ಎಲ್ಲದಕ್ಕೂ ಸೈ ಅಂತ ಬರೆದಿದ್ದಾರೆ. ತಾಯಿ ಸಾಂಗು ನಿಜವಾಗ್ಲೂ ಅದ್ಭುತವಾಗಿ ಚೆನ್ನಾಗಿ ಬರೆದಿದ್ದೀರಾ. ದೇವರು ನಿಮಗೆ ಶಾರದಾ ಮಾತೆ ಚೆನ್ನಾಗಿ ಆಶೀರ್ವಾದ ಮಾಡಲಿ. ಆಮೇಲೆ ಇನ್ನೊಂದು ಖುಷಿ, ನಿಮ್ಮೂರಿಂದ ನೋಡಿ, ನಮ್ಮೂರು, ನಮ್ಮ ಅಣ್ಣ ತಮ್ಮ, ನನ್ನ ಫ್ರೆಂಡು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಬಂದಿದ್ದೇನೆ ಅಂತ ಆಶೀರ್ವಾದ ಮಾಡೋಕ್ಕೆ ನೀವೆಲ್ಲರೂ ಬಂದಿದ್ದೀರಾ. ನಿಮ್ಮೆಲ್ಲರ ಆರೈಕೆ, ನಿಮ್ಮ ಆಶೀರ್ವಾದ ಸಂತೋಷ್ ಅವ್ರ ಮೇಲೆ ಇರಲಿ. ಒಳ್ಳೆಯದಾಗಲಿ ಸಂತೋಷ್ ಅವರೇ. ನಿಮ್ಮಿಂದ ಒಳ್ಳೊಳ್ಳೆ ಇದ್ರ ಗೀತೆಗಳು ಬರಲಿ, ಒಳ್ಳೊಳ್ಳೆ ಕವಿ ಏನೋ ಕವನಗಳು ಬರಲಿ, ಎಲ್ಲರಿಗೂ ಇಷ್ಟ ಬರೋ ಅಂತ ಬರಲಿ. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇನ್ನು ಜಯರಾಮ್ ಸರ್ ಅವರು. ಎಲ್ರಿಗೂ ನಮಸ್ಕಾರ. ನನಗೆ ಫಸ್ಟು ಸತ್ತನ್ನ ಮೀಟ್ ಮಾಡಿದ್ದು ನಮ್ಮ ಮಹೇಶ್ ಅನ್ನೋರ ಕಡೆಯಿಂದ ಬಂದು ಮೀಟ್ ಮಾಡಿದ್ರು. ಬಂದ ತಕ್ಷಣ ನಾನು ಸಾಹಿತ್ಯ ಬರೀತೀನಿ ಅಂತ ಅಂದರು. ನಾನು ಒಂದು ಸತಿ ಕೆಳಗಡೆಯಿಂದ ಒಂದು ಸ್ಕ್ಯಾನ್ ಮಾಡಿದೆ. ಕಟ್ ಮಾಡಿದ್ರೆ ಅಣ್ಣ ನನಗೆ ಸ್ಕ್ಯಾನ್ ಮಾಡಿಬಿಟ್ರು. ಸ್ಕ್ಯಾನ್ ಮಾಡಿಬಿಟ್ಟು ಸರ್ ನಾನು ಬರೀತೀನಿ ಅಂತ ಅಂದರು. ಬರೀತೀರಾ? ನಮ್ಮ ಭದ್ರಾವತಿರಲ್ವಾ ಇಷ್ಟೇ, ಅಲ್ಲಿ ನಮಗೆಲ್ಲ ಭದ್ರಾವತಿರ ಅಂದ ತಕ್ಷಣ ಒಂದು ಖುಷಿ ಆಗುತ್ತೆ, ನಮ್ಮೂರಿನವರು ಅಂತ. ಸರಿ ಸಂತು ಆಯಿತು ಅಂತ ತೆಗೆದು ಒಂದು ಡೈರಿ ಮುಂದೆ ಇಟ್ಟರು. ಒಂದು ಧರ್ಮಸ್ಥಳ ಸಾಂಗ್ ಬರೆದಿದ್ರು, ನಿಜವಾಗ್ಲೂ ಸುಳ್ಳು ಹೇಳೋದಲ್ಲ, ಅದ್ಭುತವಾಗಿತ್ತು. ನಾನು ಆವಾಗಲೇ ಸಂತುಗೆ ಒಂದು ಆ ಸಾಂಗ್ ಕೇಳಿದ ತಕ್ಷಣ ಒಂದು ಸತಿ ನನಗೆ ಅನಿಸ್ತಾ ಒಂದು ಸ್ವಲ್ಪ ಮೈ ಜುಮ್ ಅಂತು, ಏನಪ್ಪ ಇಷ್ಟು ಅದ್ಭುತವಾಗಿ ಬರೆದಿದ್ದಾರಲ್ಲ ಅಂತ. ನಾನೇ ಬೆಳಿಗ್ಗೆ ಕಾಲ್ ಮಾಡಿದೆ, ಸಂತು ಎಷ್ಟು ಗಂಟೆ ಸಿಗ್ತೀರಾ ಅಂತ ಕೇಳಿದೆ. ಅಣ್ಣ ನೀವು ಎಷ್ಟು ಗಂಟೆಗೆ ಹೇಳ್ತೀರಾ ಅಷ್ಟು ಗಂಟೆ ಬರ್ತೀನಿ ಅಣ್ಣ ಅಂದರೆ. ಸರಿ 11:15 ಬನ್ನಿ ಅಂತ ಹೇಳಿದೆ. ಬಂದ ತಕ್ಷಣ ನನ್ನ ಕೆಲವು ಸ್ನೇಹಿತರು ಡೈರೆಕ್ಟರ್ಗಳನ್ನೆಲ್ಲ ಮೀಟ್ ಮಾಡಿಸ್ದೆ. ಅದ್ಭುತವಾಗಿ ಬರೀತಾರಪ್ಪ, ಸಖತ್ತಾಗಿ ಬರ್ತಾರೆ ಸಾಂಗ್ನ ಅಂತ ಹೇಳಿದೆ. ಆಮೇಲೆ ಸಂತು ನೋಡಿದ ತಕ್ಷಣ ಸುಮ್ಮನೆ ಏನೋ ನೋಡೋಕೆ ಒಂಥರ ಇರ್ಬೋದು, ಅವ್ರು ತುಂಬ ಟ್ಯಾಲೆಂಟು, ತುಂಬ ಬ್ರೈನಿ. ನಾನು ಹೇಳಿದೆ, ನಿಜವಾಗ್ಲೂ ನೀನು ಕನ್ನಡ ಇಂಡಸ್ಟ್ರಿ ಉಳಿತೀಯಾ, ಒಳ್ಳೆ ಸಾಹಿತ್ಯ ಬರೀತೀಯಾ, ತಲೆ ಕೆಡಿಸ್ಕೊಂಡ್ಬಿಟ್ರಿ, ಅದ್ಭುತ ಒಳ್ಳೆ ಸಾಹಿತ್ಯಗಾರ ಆಗೇ ಆಗ್ತೀಯಾ. ಇನ್ನು ಮುಂದೆ ನೀನು ಸಾಮ್ಯಾನ ಸಂತೋಷ ಅಲ್ಲ, ಸಾಹಿತ್ಯ ಸಂತೋಷ ಆಗ್ತೀಯ. ಸಂತೋಷ ಅಂದರೆ ಒಂದು ಶಕ್ತಿ ಇದೆ, ನೀನು ಗ್ಯಾರಂಟಿ ಬರೀತೀಯ. ನಿಜವಾಗ್ಲೂ ತುಂಬ ನಿನಗೆ ಆ ಸಾಹಿತ್ಯ ಬರೆಯೋಷ್ಟು ಶಕ್ತಿ ಇದೆ, ಬರೀ ನಿನಗೆ ಆಲ್ ದ ಬೆಸ್ಟ್ ಅಂತ ಹೇಳಿದೆ. ಇವತ್ತು ನಿಜವಾಗ್ಲೂ ತಾಯಿ ಸಾಂಗ್ ಕೇಳಿ ನಂಗೆ ತುಂಬ ಖುಷಿ ಆಯಿತು. ಅದ್ಭುತವಾಗಿ ಬರೆದಿದ್ದೀಯ ಸಂತು, ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ನಾವು ನೆಕ್ಸ್ಟು ಮಾಡೋ ಸಿನಿಮಾಗಳಲ್ಲಿ 100% ಒಂದು ಸಾಂಗ್ನ ಬರದೇ ಬರೀತಾರೆ. ಅದು ಒಳ್ಳೆಯದಾಗಲಿ ಸಂತೋಷ್ಗೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಇಬ್ಬರ ಪ್ರೋತ್ಸಾಹ ಇದೇ ರೀತಿ ಇರಬೇಕು. ಸೊ ನಿಮಗೆ ನಮ್ಮ ಕಡೆಯಿಂದ ಒಂದು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ನಮ್ಮ ಕನ್ನಡ ಚಿತ್ರರಂಗದ ಅದ್ಭುತವಾದಂತಹ ನಿರ್ದೇಶಕರಿಬ್ರು. ಸೊ ನಮ್ಮ ಪರವಾಗಿ, ನಮ್ಮ ಸಾಹಿತಿಗಳಾದಂಥ ಸಂತೋಷ್ ಎನ್ ಶೆಟ್ಟಿ ಅವ್ರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ನಮಗೆ. ಎಲ್ಲೋ ಒಂದ್ ಕಡೆ ಹೇಳ್ತಾರೆ ಅವ್ರವ್ರದ್ದು ಟೀಮ್ ಫಾರ್ಮ್ ಮಾಡ್ತಾರೆ, ಅವ್ರವ್ರು ಬೇರೆಯವ್ರು ಮಾಡ್ಕೊಳ್ಳಿ ಅಂತ. ಹೌದು, ಭದ್ರಾವತಿ ಅಂದ್ರೆ ಒಂದು ಸ್ವಾರ್ಥ. ನನಗೆ, ನಿಮಗೂ ಸ್ವಾರ್ಥ ಇದೆ, ನನಗೂ ಸ್ವಾರ್ಥ ಇದೆ, ಇವ್ರಿಗೂ ಸ್ವಾರ್ಥ ಇದೆ. ಅವರು ನಮ್ಮ ಕಲಾವಿದ್ರೆ. ಈಗ ನಾವು ಮಾಡ್ಬೇಕಾಗತ್ತಲ್ಲ. ಎಲ್ಲ ಕುತ್ಕೊಂಡು ಮೀಡಿಯಾದಲ್ಲಿ ಹೇಳ್ತಿದ್ದಾರೆ. ಈಗ ಮೊನ್ನೆ ನಾವು ಇದಕ್ಕಿಂತ ಮುಂಚೆ ಹೇಳಿದ್ದೀನಿ ನಾನು ಕೂಡ, ನನಗೂ ಸ್ವಾರ್ಥ ಇದೆ. ನೀವು ಹೇಳ್ಬಿಟ್ರಿ ನನ್ನ ಸಿನಿಮಾದಲ್ಲಿ ಒಂದು ಲಿರಿಕ್ಸ್ ಬರೆಸ್ತೀನಿ ಅಂತ ಹೇಳಿದ್ರಿ. ನನ್ನ ನೆಕ್ಸ್ಟ್ ಸಿನಿಮಾದಲ್ಲೂ ಕೂಡ ನಾನು ಬರೆಸ್ತೀನಿ. ಈಗ ಸದ್ಯದಲ್ಲಿ ಬಿಡುಗಡೆ ಆಗಂತ ಇದೆ. ಬಟ್ ಇವ್ರ ಬಗ್ಗೆ ತುಂಬಾ ಹೇಳ್ಬೇಕು ಅಂದ್ರೆ ತುಂಬಾ ಹೋರಾಟಗಾರ, ಅದ್ಭುತ ಹೋರಾಟಗಾರ. ಭದ್ರಾವತಿಯಲ್ಲೂ ಕೂಡ ಅವರು ಒಂದು ಒಳ್ಳೆ ಹೆಸರು. ಅವರ ಸ್ನೇಹಿತರು ದಿನಿ, ನಿಜವಾಗ್ಲೂ ಈ ಕಾರ್ಯಕ್ರಮಕ್ಕೆ ಇವತ್ತು ನಾನು ಗೈರಾಗಬೇಕಾಯಿತು. ನವೀನ್ ಅವರು ಮತ್ತು ದಿನಿ ಅವರು ನಂಗೆ ತುಂಬ ಬೇಕಾಗಿರೋದ್ರಿಂದ ನಾನು ಮತ್ತೆ ಏನೇ ಕಾರ್ಯಕ್ರಮಕ್ಕೆ ಬಿಟ್ಟು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಈ ಸಾಹಿತ್ಯ ನಿಜವಾಗ್ಲೂ ತಾಯಿದು ಮಾತು ನನಗೆ ತುಂಬ ಇಷ್ಟ ಆಗಿದೆ. ಸಂತೋಷ್, ನೀವು ನಿಮ್ಮ ನಿರ್ದೇಶಕರುಗಳನ್ನ ಬೆನ್ನು ಬಿಡೋದಲ್ಲೇ ನಾವಂತೂ ಕೊಡ್ತೀವಿ. ನಿರ್ಮಾಪಕರು ಮಾತು ಕೊಟ್ಟಿದ್ದೀನಿ, ಯಾವತ್ತೂ ಕದಿಯಲ್ಲ. ಮತ್ತೆ ಸುದಿ ಅಣ್ಣನ ಕೈ ಬಿಡ್ಬೇಡಿ. ಸುದಿ ಅಣ್ಣ ಇದ್ರೆ ಇಂಡಸ್ಟ್ರಿ, ಇಂಡಸ್ಟ್ರಿ ನಿಮ್ಮಿಂದ ಇದ್ದಂಗೆ. ಸತ್ಯ ಹೇಳ್ತಾ ಇದ್ದೀನಿ ಸಂತೋಷ್, ನೇರವಾಗಿ ಹೇಳ್ತೀನಿ. ನಾವು ಪಕ್ಕದಲ್ಲಿದ್ದವರು, ನಾನು ನಿನ್ನಂತೂ ಬಿಡಲ್ಲ. ಇಂಡಸ್ಟ್ರಿಯಲ್ಲಿರೋರ್ಗು ನಾನು ಬಿಡಲ್ಲ. ನಾನು ಸಿನಿಮಾ ಅಲ್ಲಿವರೆಗೂ ಮಾಡ್ತೀನಿ, ಅಲ್ಲಿವರೆಗೂ ನಿನ್ಗೆ ಅವಕಾಶ ಕೊಟ್ಟೇ ಕೊಡ್ತೀನಿ. ಇವ್ರನ್ನೂ ಬಿಡಬೇಡ, ಅವ್ರಿಬ್ರನ್ನೂ ಬಿಡಬೇಡ. ಇಬ್ರು ಸ್ಟಾರ್ ಡೈರೆಕ್ಟರ್ಗಳೇ. ನವೀನ್ ಜೊತೆಲಿ ಇಟ್ಕೋ. ಮತ್ತೆ ನೀವೆಲ್ಲರೂ ಈಗ ಸಂತೋಷ್ಗೆ ಆಶೀರ್ವಾದ ಮಾಡಕ್ಕೆ ಬಂದಿದ್ದೀರಿ. ನಿಜವಾಗ್ಲೂ ಮನಸ್ಫೂರ್ತಿಯಾಗಿ ಹೇಳ್ತಿದ್ದೀನಿ, ತುಂಬ ಕಷ್ಟ ಇದೆ.
ಗಾಂಧಿನಗರ ತುಂಬ ದೊಡ್ಡ ಕಷ್ಟ ಇದೆ. ಅಂಥದ್ರಲ್ಲಿ ಒಂದು ಅದ್ಭುತವಾದ ಸಾಹಿತ್ಯ ಬರೆಯೋದಂತೂ ಎಕ್ಸ್ಟ್ರಾಡಿನರಿ ಟ್ಯಾಲೆಂಟ್ ಬೇಕು. ಆ ಟ್ಯಾಲೆಂಟ್ನ ಪ್ರೂವ್ ಮಾಡಿದ್ದಾರೆ. ನನ್ನ ವೈಯಕ್ತಿಕವಾಗಿ ಆ ತಾಯಿ ಸಾಂಗ್ ಅಂತೂ ನಂಗೆ ತುಂಬ ಖುಷಿಯಾಗಿದೆ. ಅವ್ರಿಗೆ ಒಳ್ಳೇದಾಗಬೇಕು. ನಾವಂತೂ ಅವ್ರಿಗೆ ಬ್ಯಾಕಪ್ ಅಲ್ಲಿ ಇದ್ದೇ ಇರ್ತೀವಿ. ಭದ್ರಾವತಿ ಅವ್ರು ಯಾವತ್ತಿದ್ರು ಭದ್ರಾವತಿ ಅವ್ರ ಪರವಾಗಿ ಇರ್ತೀವಿ, ಅವ್ರ ಜೊತೆಲಿ ಇರ್ತೀವಿ. ಸಂತೋಷ್, ಆಲ್ ದ ಬೆಸ್ಟ್, ಗುಡ್ ಲಕ್. ಸ್ಟಾರ್ಟಿಂಗ್ ಲೇಟಾಗಿ ಬಂದಿದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ, ಬೇಜಾರು ಮಾಡ್ಕೋಬೇಡ. ಮತ್ತೆ ಹೇಗೇನು ನಿಮ್ಮ ತಂದೆಯವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ನೀನು ಅವ್ರನ್ನ ಕರೆಸಿ ಸ್ಟೇಜಲ್ಲಿ ನೀನು ನಿಮ್ಮ ತಂದೆ ತಾಯಿ ಕೈಯಲ್ಲಿ ಹಾಡು ಬಿಡುಗಡೆ ಮಾಡಿಸಿದಂತೂ ನನಗೆ ತುಂಬ ಖುಷಿ ಆಯಿತು. ಅವರಂತೂ ಭಾರಿ ಖುಷಿ ಪಟ್ಟಿರ್ತಾರೆ, ಯಾಕಂದ್ರೆ ಅವರು ಇವತ್ತು ಸಮಾಧಾನವಾಗಿರ್ತಾರೆ. ಜಾಸ್ತಿ ಮಾತಾಡಿದ್ದೀನಿ ಅನ್ಸುತ್ತೆ, ಬೋರ್ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು, ಒಳ್ಳೇದಾಗಲಿ. ಮಾತಾಡ್ಬೇಕು. ಏನಿಲ್ಲ, ಸಂತೋಷ್ ಅವರು ನಮಗೆ ನಮ್ಮ ಜಯರಾಮ್ ಕಡೆ ಡೈರೆಕ್ಟರ್ ಕಡೆಯಿಂದ ಪರಿಚಯ ಆಯಿತು. ನಾವು ವರ್ಷಕ್ಕೆ ಸಿನಿಮಾ ಇಲ್ಲ ಅಂದರೆ ಒಂದು 5ರಿಂದ 6 ಸಿನಿಮಾ ಮಾಡ್ತಾ ಇರ್ತೀನಿ. ಈಗ ಆಲ್ರೆಡಿ ರೆಫರ್ ಮಾಡಿದ್ದೀನಿ ನಾನು. ಈಗ ಭಾರ್ಗವ ಅಂತ ಸಿನಿಮಾ ನಡೀತಾ ಇದೆ, ಉಪೇಂದ್ರ ಅವರು ಡೈರೆಕ್ಟ್ ಹೇಳಿದ್ದಾರೆ ಕರ್ಕೊಬನ್ನಿ ನೋಡಬೇಕು, ಅವ್ರ ಬಗ್ಗೆ ಏನು ಇಷ್ಟು ಹೊಗಳ್ತಾ ಇದ್ರು ಅಂತ. ಒಂದು 2 ದಿನ ಬಿಟ್ಟು ನಾನು ಶೂಟಿಂಗ್ ಇದರಲ್ಲಿ ಕರ್ಕೊಂಡು ಹೋಗ್ತೀನಿ, ಒಳ್ಳೇದಾಗುತ್ತೆ. ವರ್ಷಕ್ಕೆ ಒಂದು 5 ಸಿನಿಮಾನಾದ್ರು ಸಾಂಗಾರ ಬರ್ಸ್ತೀವಿ, ಬಿಡಲ್ಲ, ಇದಂತೂ ಗ್ಯಾರಂಟಿ. ಒಳ್ಳೇದಾಗಲಿ. ನಾನು ಪ್ರೊಡಕ್ಷನ್ ಮ್ಯಾನೇಜರ್, ವರ್ಷಕ್ಕೆ 10 ಸಿನಿಮಾ ನಾವು, ಅದ್ರಲ್ಲಿ 5 ಸಿನಿಮಾ ಅಂತ ಗ್ಯಾರಂಟಿ ಮಾಡಿಸ್ತೀವಿ. ಇದು ಚಾಲೆಂಜ್. ಅದಕ್ಕೆ ನಾವು ಮಾಡ್ತಾ ಇದ್ದೀವಿ. ಹೌದು, ಮಾಡ್ತಾ ಇದ್ದೀವಿ ಅಷ್ಟೇ. ಆಯ್ತು ಸರ್, ನಾವಂತೂ ನಿಮ್ ಸಿನಿಮಾ ಖಂಡಿತವಾಗ್ಲೂ ನೋಡ್ತೀವಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಬರ್ಲಿ, ಬನ್ನಿ, ತ್ರಿಮೂರ್ತಿಗಳು ನಿಂತ್ಕೊಬೇಕು ಈಗ. ದಿನಿ ಅವರೇ ಬರ್ಬೇಕು ವೇದಿಕೆ ಮೇಲೆ. ಬನ್ರಿ ದಿನಿ ಅವರೇ, ಬನ್ನಿ ಸರ್. ಇರ್ಲಿ, ನಿಂತ್ಕೊಳ್ಳಿ ಸರ್, ನಮ್ ಸಂತೋಷ. ಥ್ಯಾಂಕ್ ಯು. ಬೆಂಗಳೂರಿನ ಟ್ರಾಫಿಕ್, ಅದರಲ್ಲಿ ಮಳೆ ಅಂದ್ರೆ ನಮ್ಗೆ ಗೊತ್ತು, ನಮ್ಮೂರು. ಸೊ ಬಟ್ ಸ್ಟಿಲ್ ಎಲ್ಲರೂ ಆನ್ ಟೈಮ್ ಬಂದಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ನೀವು ನಿಂತ್ಕೊಳ್ಳಿ, ಅವ್ರ ಪಕ್ಕ, ದಿನಿ ಪಕ್ಕ ನಿಂತ್ಕೊಳ್ಳಿ. ದಿನಿ ಸರ್, ನಿಮ್ ಪೂರ್ತಿ ಹೆಸರು ಹೇಳಿ. ಎಲ್ರಿಗೂ ನಮಸ್ಕಾರ. ದಿನೇಶ? ನನ್ನ ಹೆಸರು ದಿನೇಶ್ ಅಂತೇಳಿ. ನಾನು ಮತ್ತೆ ಸಂತೋಷು 35-40 ವರ್ಷದ ಸ್ನೇಹಿತರು. ಕರ್ನಾಟಕ ರಕ್ಷಣಾ ವೇದಿಕೆ ಅಂತೇಳಿ ಸಂಘಟನೆಯಲ್ಲಿ ಇಬ್ಬರು ಜೊತೆಯಿಂದ ಬಂದ್ವಿ. ನಮ್ಮ ಸಂತು PUC-ಲಿದ್ದಾಗಲೇ ಕವಿತೆ ರಚನೆ ಮಾಡ್ತಿದ್ದ. ನಾನು ಅವಾಗಲೇ ಹೇಳಿದೆ, ಏನೋ ಮಾಡ್ತೀಯಾಕೆ ನಾವು ಮಾಡೋಂತಾರೆ. ಅದ್ರ ಮುಂದೆ ಶಾಮಿಯಾನ ಮಾಡ್ಬಿಡ, ನನಗೆ ಅವಾಗಲೇ ಡೌಟ್ ಆಗ್ಬಿಡ್ತು. ಸಂತು ಏನೋ ಬರೀತಾ ಇದ್ದಂಗೆ ಶಾಮಿಯಾನ ಮಾಡ್ಬಿಡಲ್ಲ ಅಂತ. ಅದಾದ ನಂತರ ಇತ್ತೀಚೆಗೆ ಧರ್ಮಸ್ಥಳದಲ್ಲಿ ಹಾಡು ಬಿಡುಗಡೆ ಆದಾಗ ಅನ್ನಿಸ್ತು, ಇವನ್ನೆಲ್ಲೂ ಕಳೆದೋಗಿಲ್ಲ, ಇವನು ಸಾಹಿತ್ಯದಲ್ಲೇ ಇದ್ದಾನೆ ಅಂತ. ಆ ಸಾಹಿತ್ಯ ಇವನನ್ನು ಬಿಟ್ಟಿಲ್ಲ, ಇವನು ಸಾಹಿತ್ಯ ಬಿಟ್ಟಿದ್ರು ಸಾಹಿತ್ಯವನ್ನು ಬಿಟ್ಟಿಲ್ಲ. ಅದು ಇವತ್ತು ಪ್ರೂವ್ ಆಗಿದೆ. ಅದಕ್ಕೆ ಅಂತ ಒಂದು ವೇದಿಕೆ ಬೇಕು. ಈ ಬೆಂಗಳೂರಲ್ಲಿ ಈ ಥರದ ಒಂದು ವೇದಿಕೆಯಲ್ಲಿ ಇದನ್ನೆಲ್ಲ ಮಾಡ್ತಾರೆ ಅಂದರೆ ಅದಕ್ಕೆಲ್ಲ ತಂದೆ ತಾಯಿ ಆಶೀರ್ವಾದ ಇರಬೇಕು. ಆ ಒಂದು ಆಶೀರ್ವಾದ ಅವನಿಗೆ ಚೆನ್ನಾಗಿದೆ, ಮುಂದೆ ಚೆನ್ನಾಗಿ ಬೆಳೀಲಿ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಚೆನ್ನಾಗಿ ಒಳ್ಳೇದಾಗಲಿ ಅಂತ ನನ್ನ ಸ್ನೇಹಿತರಿಗೆ ಆರೈಕೆ ಮಾಡ್ತೀನಿ. ಥ್ಯಾಂಕ್ ಯು ದಿನೇಶ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಈಗ ಮತ್ತೊಬ್ರು ಮುಖ್ಯವಾಗಿರುವಂತಹ ಅತಿಥಿನ ನಾನು ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೀನಿ. ಸೊ ಇವರು ನಿರ್ಮಾಪಕಿ ಆಗಿರುವಂತಹ ಡಾಕ್ಟರ್ ಸುಮಿತಾ ಪ್ರವೀಣ್ ಅವರು. ದಯವಿಟ್ಟು ತಾವು ವೇದಿಕೆಗೆ ಆಗಮಿಸ್ಬೇಕು. ಸೊ ನಮ್ಮ ಟೆಕ್ವಾಂಡೋ ಗರ್ಲ್ ಅವ್ರನ್ನು ಕೂಡ ನಾವು ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀವಿ. ಋತುಸ್ಪರ್ಶ ಮೇಡಮ್ ಬನ್ನಿ. ಇವಾಗ ನೀವೆಲ್ಲರೂ ಗಮನ ಕೊಟ್ಟು ಕೇಳಬೇಕು, ಒಂದು ಸರ್ಪ್ರೈಸ್ ಇದೆ. ಎಲ್ಲರಿಗೂ ನಮಸ್ಕಾರ. ನಾನು ಸುಮಿತಾ ಪ್ರವೀಣ್. 3 ದಿನ ಹಿಂದೆ ನಾನು ಏನಿದ್ರು ನವೀನ್ ಹತ್ರ ಎಲ್ಲ ಕೇಳ್ತೀನಿ. ಮುಂದಿನ ತಿಂಗಳು ಒಂದು ದೊಡ್ಡ ವೇದಿಕೆಯಲ್ಲಿ ನನ್ನ ಮಗಳು ಡಾನ್ಸ್ ಮಾಡಬೇಕಿತ್ತು. ಅದಕ್ಕೋಸ್ಕರ ನಾನು ಒಂದು ಹೊಸ ಸಾಂಗ್ನೇ ರಚಿಸಬೇಕು. ಅವಳಿಗೋಸ್ಕರ ಹಳೇದು ಯಾವುದೂ ಬೇಡ, ತುಂಬ ಫಾಸ್ಟಾಗಿರೋದು ಬೇಕು. ನವೀನ್ ಯಾರಾದರೂ ಇದ್ದರೆ ಹೇಳು ಅಂದೆ. ಅವ್ರು 3 ಡೇಸ್ ಮುಂಚೆ ಅಷ್ಟೇ ನನಗೆ ಪರಿಚಯ ಮಾಡಿಕೊಟ್ರು, ಸಂತೋಷ್ ಅವ್ರನ್ನ. ನಾನು ಕೇಳಿದ ತಕ್ಷಣ ಪಾಪ ಈ ಪ್ರೋಗ್ರಾಮ್ಗೋಸ್ಕರ ತುಂಬ ಬ್ಯುಸಿ ಇದ್ದೀನಿ ಮೇಡಮ್, ನಾನು ಸ್ವಲ್ಪ ಟೈಮ್ ಕೊಡಿ ಅಂದರು. ಆದರೆ ತಕ್ಷಣ 4 ಗಂಟೆ ಅಷ್ಟೊತ್ತಿಗೆ ಸಾಂಗ್ ರೆಡಿ ಮಾಡಿ ಕೊಟ್ಬಿಟ್ರು. ನನಗೆ ತುಂಬ ಖುಷಿ ಆಯಿತು. ಸಂತೋಷ್ ಅವ್ರಿಗೆ ಒಳ್ಳೇದಾಗಲಿ. ಅವರು ಹೊಸದಾಗಿ ಬಂದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಮಾಡ್ತಾ ಇದ್ದಾರೆ, ಅವರಿಗೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ಮತ್ತೆ ನಾನು ಸರ್, ನೀವೆಲ್ಲ ಚಾನ್ಸ್ ಕೊಡ್ತಾ ಇದ್ದೀರಾ. ನಮ್ಮ ಮೇಡಮ್ ಅವರಿಗೆ ಪೇಮೆಂಟ್ ಕೊಡ್ತಾ ಇದ್ದಾರೆ, ಫಸ್ಟ್ ಪೇಮೆಂಟ್.
ಒಂದ್ಸಲ ಜೋರಾಗಿ ಡಬಲ್ ಚಪ್ಪಾಳೆ ಬರಬೇಕು. ಎಷ್ಟೇ ಲಕ್ಷ ಅವ್ರ ಜೀವನದಲ್ಲಿ ಸಂಪಾದನೆ ಮಾಡಿರ್ಲಿ, ಅದೇ ಫಸ್ಟ್ ಪೇಮೆಂಟ್ ಚೆಕ್ ಇದೆಯಲ್ಲ ಅದ್ರದ್ದು ಬೆಲೆ ಕಟ್ಟಕ್ ಆಗೋದಿಲ್ಲ ಅಲ್ವಾ? ಖುಷಿ ಆಯ್ತು, ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ನನ್ನ ಹುಟ್ಟೂರು ಶಿವಮೊಗ್ಗ. ನಾನು ಫಸ್ಟ್ ಗಣಪತಿ ಸಾಂಗ್ ನೋಡಿದ ತಕ್ಷಣ ನಾನು ತುಂಬ ಭಾವುಕಳಾದೆ. ಯಾಕಂದರೆ ಅಲ್ಪ ಇರೋ ಪಿಕ್ಚರೈಸೇಷನ್ ಎಲ್ಲ ನನ್ನ ಶಿವಮೊಗ್ಗ ಗಣಪತಿದು. ತುಂಬ ಖುಷಿ ಆಯಿತು. ಸಂತೋಷ್ ಅವರೇ, ನಮ್ಮ ಗಣಪತಿ ಶಿವಮೊಗ್ಗದಲ್ವಾ ಅದು? ನನ್ನ ಗಣಪತಿ ನೋಡಿಬಿಟ್ಟು ಸ್ವಲ್ಪ ಹೊತ್ತು ನನಗೆ ಅಳುದು ಬರ್ತಾರೆ ಆಯಿತು. ಯಾಕಂದರೆ ತುಂಬ ಮಿಸ್ ಮಾಡ್ತೀನಿ ಶಿವಮೊಗ್ಗನ. ಅದ್ರಲ್ಲಿ ನೋಡಿಬಿಟ್ಟು ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಇಲ್ಲಿ ಶಿವಮೊಗ್ಗ ಭದ್ರಾವತಿ ಎಲ್ಲೇ ಒಂದು ಸರ್ಕಲ್ ಆಗ್ಬಿಡ್ತು ಫಾರ್ಮು. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಸಪೋರ್ಟ್ ಮೇಡಮ್. ಒಳ್ಳೇದಾಗ್ಲಿ. ಇನ್ನ ಒಳ್ಳೆ ಗೀತೆಗಳು, ಸಿನಿಮಾಗಳು ನಿಮ್ಮ ಪ್ರೊಡಕ್ಷನ್ ಹೌಸ್ ಇಂದ ಹೊರಗಡೆ ಬರಲಿ. ಋತುಗೂ ಕೂಡ ನಾವು ಶುಭಾಶಯಗಳನ್ನ ತಿಳಿಸ್ತೀವಿ. ಆಲ್ ದಿ ವೆರಿ ಬೆಸ್ಟ್. ಇದು ಸಾಹಿತ್ಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಒಂದು ಹಾಡಿಗೆ ಸಾಹಿತ್ಯ, ಸಂಗೀತ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ, ಒಂದು ಮುಖದ ಎರಡು ಕಣ್ಣುಗಳಿದ್ದಂತೆ, ಒಂದನ್ನ ಒಂದು ಬಿಟ್ಟು ಇರೋದಕ್ಕಾಗೋದಿಲ್ಲ. ಸೊ 3 ಗೀತೆಗಳಿಗೆ ಸಂಗೀತ ನಿರ್ದೇಶನವನ್ನ ನೀಡಿದಂತ AT ರವಿ ಸರ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದೀವಿ. ಸರ್ ಬನ್ನಿ. ಸಾಹಿತಿಗಳು, ಸಂಗೀತ ನಿರ್ದೇಶಕರು ಇಬ್ರು ಜೊತೆ ಹಾಕ್ಬೇಕು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು AT ರವೀಶ್ ಅಂತ. ಇದುವರೆಗೆ ಕನ್ನಡ ಚಿತ್ರರಂಗದಲ್ಲಿ ಸುಮಾರು ಒಂದು 50ರಿಂದ 60 ಸಿನಿಮಾ ಮ್ಯೂಸಿಕ್ ಮಾಡಿದ್ದೀನಿ. ಉದಾಹರಣೆಗೆ ಬೆಳ್ಳಿ ಬೆಟ್ಟ ಆಗಿರ್ಬೋದು, ನನ್ನದೇ ಹಾಡು, ಸೀನಾ, ರಮೇಶ್ ಅರವಿಂದ್ ಅವ್ರದ್ದು ಪ್ರೀತಿಯಿಂದ ರಮೇಶ್, ಹಾಗೆ ಈಗ ಇತ್ತೀಚೆಗೆ ಕಮರೊಟ್ಟು ಚೆಕ್ ಪೋಸ್ಟ್ ಅಂತ ಬಂತು, ಅದಕ್ಕೆ ಪಾರ್ಟ್ 2 ಈಗ ನಾಡಿದ್ದು ರಿಲೀಸ್ ಆಗ್ತಾಯಿದೆ 22. ಸೊ ಈ ಥರ. ಬಟ್ ಒಂದು ಹೇಳಬೇಕಂತಂದರೆ, ಎಷ್ಟು ಒಂದು 50ರಿಂದ 60 ಸಿನಿಮಾ ಮಾಡಿದ್ದೀನಿ, ಪ್ರೆಸ್ ಮೀಟ್ ಮಾಡಿದ್ದೀನಿ, ಎಲ್ಲೂ ಸಿಗದಿರೋ ಒಂದು ಖುಷಿ ನನಗೆ ಇಲ್ಲಿ ಬಂದಾಗ ಒಂದಾಯಿತು. ಯಾಕಂದರೆ ನನಗೆ ಸಂತೋಷ್ ಅಣ್ಣವ್ರು ಸಿಕ್ಕಿರೋದು ನಮ್ಮ ಸ್ಟುಡಿಯೋಕ್ಕೆ ರಪ್ ಅಂತ ಹಿಂಗೆ ಬಂದಂಗೆ ಆಯ್ತು. ಯಾವುದೋ ಒಂದು ಗಳಿಗೆಯಲ್ಲಿ ಜಸ್ಟ್ 1 ವೀಕ್ ಆಗಿಲ್ಲ ಅಣ್ಣ, 1 ವೀಕ್ ಆಗಿಲ್ಲ. ಅರಸು ಅಂತ ನನಗೆ ಮಿತ್ರ ಅವರ ಮೂಲಕ ಅರಸು ಅನ್ನೋರ ಒಂದು ಪರಿಚಯ. ಅವರು ಒಂದು ಸಿನಿಮಾದ ಮೂಲಕ ಅವರು ನನ್ನ ಕರ್ಕೊಂಬಂದರು. ಈ ಥರ ಒಂದು ಸಾಂಗ್ಸ್ ಮಾಡಬೇಕು, ಅರ್ಜೆಂಟಾಗಿ 2 ಸಾಂಗ್ ಮಾಡಬೇಕು. ಇದು DJ ಸಾಂಗು ಮತ್ತು ಪೋಲ್ ಪೆಂಡಲ್ ಸಾಂಗು. ನಾನು ಸಾಹಿತ್ಯ ಬಿಗಿನಿಂಗ್ ಅವ್ರು ಬರೆದಿದ್ರು. ಪಾಪ ಅವ್ರ ಮನಸ್ಸಲ್ಲಿ ಏನೇನೋ ಇತ್ತು. ಈ ಥರ ರ್ಯಾಪ್ ಸ್ಟೈಲ್ ಹೇಳೋರು, ಸಡನ್ನಾಗಿ ಮೆಲೋಡಿ ಹೇಳೋರು, ಏನೇನೋ. ಬಟ್ ಅವರಿಗೆ ಸಾಹಿತ್ಯ ಜ್ಞಾನ ಅಗಾಧವಾಗಿದೆ ಅಂತ ನನಗಲ್ಲಿ ಗೊತ್ತಾಯಿತು. ಒಂದು ಜಸ್ಟ್ ಸ್ಯಾಂಪಲ್ ಮಾಡಿಕೊಡ್ತೀನಿ, ಒಂದು ಟ್ಯೂನು ಜಸ್ಟ್ ಹಾಕ್ತೀನಿ ಅಂತ ಒಂದು ಪ್ಲ್ಯಾನ್ ಮಾಡಿದೆ. ಅಲ್ಲಿ ನಮ್ಮ ಜಯರಾಮ್ ಸರ್ ಕೂಡ ಇದ್ದರು ಜೊತೆಯಲ್ಲಿ, ಅರಸು ಅವ್ರ ಜೊತೆಗೆ. ಅವ್ರದ್ದೊಂದು ಆರ್ಗನೈಸೇಷನ್ ಚೆನ್ನಾಗಿತ್ತೆಲ್ಲ. ಸೊ ಚೆನ್ನಾಗಿದೆ ಸರ್, ಕಂಟಿನ್ಯೂ ಮಾಡಿ ಸರ್, ಕಂಟಿನ್ಯೂ ಅಷ್ಟೇ. ಎಲ್ಲದಕ್ಕಿಂತ ಫಸ್ಟ್ ಇವರಿಗೆ ಇಷ್ಟ ಆಯಿತು ಆ ಟ್ಯೂನು. ಅದನ್ನು ಹಾಗೆ ಪ್ರೋಗ್ರಾಮಿಂಗ್ ಮಾಡಿಕೊಂಡು ವಿತಿನ್ ಯಾವ ಕೆಲಸ ನಮಗೆ ಇಷ್ಟು ಶಾರ್ಟ್ ಪೀರಿಯಡಲ್ಲಿ ಆಗಲ್ಲ ಅನ್ನೋದು ಇರುತ್ತೋ ಅದನ್ನು ಇವ್ರು ಮಾಡಿ ತೋರಿಸಿದ್ದಾರೆ. ಇವತ್ತು ಖಂಡಿತವಾಗಿ ಮಾಡಿ ತೋರಿಸಿದ್ದಾರೆ. ನಾನು ಖಂಡಿತವಾಗ್ಲೂ ಅಂದ್ಕೊಂಡಿಲ್ಲ ಇಷ್ಟೊಂದು ಜನ ಎಲ್ಲ ಸೇರಿಸಿ ಇಷ್ಟು ಚೆನ್ನಾಗಿ ಮಾಡಿದ್ದೀರಣ್ಣ. ಲವ್ ಯು, ಅಷ್ಟು ಚೆನ್ನಾಗಿ ಮಾಡಿದ್ದೀರ. ನಿಮ್ಮ ಇದೇ ಥರ ನೀವು ಇನ್ನೂ ಚೆನ್ನಾಗಿ ಬೆಳಿಬೇಕು. ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ನಿಮ್ಮ ಹೆಸರು ಎಲ್ಲೋ ಹೋಗಿರಬೇಕು. ಆ ಥರ ಒಳ್ಳೆಯದಾಗಲಿ. ನನಗಂತೂ ತುಂಬ ಖುಷಿ ಆಯಿತು. ನಾನು ಅದೇ ಆವಾಗಲೇ ಹೇಳಿದ್ನಲ್ಲ, ಪ್ರತಿಭೆಗಳನ್ನು ಹುಡ್ಕೊಂಡು ಹೋಗ್ತಾ ಇರ್ತಾರೆ, ಬಟ್ ಎಲ್ಲಿದ್ದಾರೆ ಏನು ಅಂತ ಗೊತ್ತಾಗಲ್ಲ. ಬಟ್ ಕೆಲವೊಮ್ಮೆ ಅವರವರೇ ಗುರುತಿಸ್ಕೋಬೇಕು. ಕೆಲವೊಮ್ಮೆ ಜೊತೆಗಿದ್ರೂ ಈಗ ನಾನು ಎಷ್ಟೋ ಸಿನಿಮಾಗಳು ಮಾಡ್ತಾ ಇರ್ತೀನಿ, ಒಳ್ಳೊಳ್ಳೆ ಸಿನಿಮಾಗಳೇ ಮಾಡಿದ್ದೀನಿ. ಅವನು ಈ ಥರ ರವೀಶ ಲೋ ಬಜೆಟಲ್ಲಿ ಮಾಡ್ತಾನೆ, ಅಥವಾ ಈ ಥರ ಒಂದು ಕೆಲವೊಂದು ಟಾಕ್ಸ್. ಬಟ್ ಅವರಿಗೆ ಗೊತ್ತಿರಬೇಕು, ಅಟ್ಲೀಸ್ಟ್ ಒಂದು ಗಾಂಧಿನಗರದಲ್ಲಿ ಇರ್ತಾರೆ, ಒಂದು ಇದು ಎಲ್ಲಿ ಟ್ಯಾಲೆಂಟ್ಸ್ ಇದೆ ಅನ್ನೋದು ಒಂಚೂರು ಗೊತ್ತಾಗ್ಬಿಟ್ರೆ ಅಟ್ಲೀಸ್ಟ್ ನಮ್ಮ ಕನ್ನಡ ಚಿತ್ರರಂಗ ನಮ್ಮವ್ರನ್ನೇ ಬೆಳೆಸ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದೊಂದ್ಸಲ ಬೇಜಾರಾಗುತ್ತೆ. ಅಲ್ಲೆಲ್ಲೇ ಇರ್ತೀವಿ. ಈ ನೀವು ನಾನು ಅಂದ್ಕೊಂಡಿಲ್ಲ ಈ ರೇಂಜಿಗೆ ಒಂದು ಔಟ್ಪುಟ್ ಬರುತ್ತೆ ಒಂದು ಶಾರ್ಟ್ ಪೀರಿಯಡಲ್ಲಿ. ನಾನು ಅಂದ್ಕೊಂಡಿಲ್ಲ, ನೀವು ಅಂದ್ಕೊಂಡಿಲ್ಲ. ಬಟ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಎಲ್ಲೋ ಒಂದು ಕಡೆ. ಅವ್ರದ್ದೊಂದು ಕನಸು ಇದು 2 ಸಾಂಗು ಅರ್ಜುನ್ ಇಷ್ಟರಲ್ಲಿ ಮಾಡಬೇಕಂದಿದ್ದು. ಬಟ್ ಎಲ್ಲ ಕಡೆ ರೀಚ್ ಮಾಡ್ತಾರೆ. ಅವರ ತಂದೆ ತಾಯಿ ಆಶೀರ್ವಾದ ಇರಲಿ.
ಎಲ್ಲ ನಂದು ಕೂಡ ಶಿವಮೊಗ್ಗ ನಮ್ಮೂರು, ನಮ್ಮದು ತೀರ್ಥಹಳ್ಳಿ ನಮ್ಮ ಆ್ಯಕ್ಚುಲಿ ಪ್ರಾಪರು ಶಿವಮೊಗ್ಗ, ನಮ್ಮ ಮಿಸಸ್ ಊರು. ಇಲ್ಲೇ ಸುಮಾರು ಒಂದು 20-25 ವರ್ಷದಿಂದ ಇಲ್ಲೇ ಇದ್ದೀವಿ. ಬಟ್ ನನಗಂತೂ ನಮ್ಮ ಫ್ರೆಂಡ್ ಸರ್ಕಲ್ ಕಡೆಯಿಂದ ಒಂದು ಒಳ್ಳೆ ಫ್ರೆಂಡನ್ನು ಪರಿಚಯ ಮಾಡಿಸಿದ್ದೀರಾ. ಒಂದು ಇದೇ ಥರ ಜರ್ನಿ ಆಗಲಿ, ನಿಮ್ಮೆಲ್ಲರ ಒಂದು ಸಹಕಾರ ಇರಲಿ, ಆಶೀರ್ವಾದ ಇರಲಿ ಅಂತ ಕೇಳ್ಬೋದು. ಥ್ಯಾಂಕ್ ಯು ರವಿ ಸರ್. ಅದ್ಭುತವಾದಂತಹ ಸಂಗೀತ ನಿರ್ದೇಶನವನ್ನ ಮಾಡಿದ್ದೀರಾ. ಈ ಸಾಂಗು ನಾನು ಅಂದ್ಕೊಂಡಿರ್ಲಿಲ್ಲ, ನಾನೇ ಹಾಡ್ಬೇಕಂತ. 2 ಸಾಂಗು ನನ್ನ ಹತ್ರನೇ ಹಾಡ್ಸಿದೆ. ಬಟ್ ಅದೇ ನೀವ್ ಹೇಳಿ, ಅದಕ್ಕೆ ಕೇಳೋಣ ಅನ್ಕೊಂಡೆ, ಯಾರು ಕೇಳ ಹಾಡ್ಸಿದ್ದೀರಾ? ಇದು 2 ಸಾಂಗು ನಾನೇ ಜಸ್ಟ್ ಟ್ರ್ಯಾಕಿಂಗ್ ಅಂತ ಹಾಡಿದ್ವಿ ಫಸ್ಟ್. ಬಟ್ ಅವ್ರಿಗೆ ಚೆನ್ನಾಗಿದೆ ಅನ್ನಿಸ್ತು. ಸೊ ಚೆನ್ನಾಗಿರೋದನ್ನ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಅದನ್ನ ಕಂಟಿನ್ಯೂ. ವೆರಿ ಗುಡ್, ಥ್ಯಾಂಕ್ ಯು. ನೋಡಿ, ನಮ್ಮ ರವಿ ಸರ್ ಅವರು ಮಲ್ಟಿ ಟ್ಯಾಲೆಂಟೆಡ್. ಇನ್ನ ಅದ್ಭುತವಾದಂತಹ ಚಿತ್ರಗಳು ನಿಮ್ಮ ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬರಲಿ ಅಂತ ನಾವು ಕೂಡ ಆಶಿಸ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಕಡೆಯಿಂದ ಒಂದು ಸಣ್ಣದಾದಂತಹ ಗೌರವ ಸಮರ್ಪಣೆ. ವಿಡಿಯೋ ಎಡಿಟ್ ಮಾಡಿರೋ ದೀಪು ಅವ್ರು ಬಂದಿದ್ದಾರೆ, ಅವರು ಆಮೇಲೆ ಕರೀತಾರೆ. ದೀಪು ಅವರೇ ಬಂದ್ಬಿಡಿ. ದೀಪು ಅವರೇ ಸ್ಟೇಜ್ ಮೇಲೆ ಬನ್ನಿ, ಆಮೇಲೆ ಬರೀತೀರಾ. ಬನ್ನಿ, ಸರ್ ಇದ್ದಾರಲ್ಲ ಜೊತೆಲಿ, ಬನ್ನಿ ಬನ್ನಿ ದೀಪು ಬನ್ನಿ. ದೀಪು ಅವರು ನಮ್ಮ ವಿಡಿಯೋ ಎಡಿಟರ್, ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ. ಸರ್, ಸೊ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದೀಪಕ್ ಹೆಗ್ಡೆ ಅಂತ. ನಾನು ಸರ್ನ ಆ್ಯಕ್ಚುಲಿ ಮೊನ್ನೆ ಮೀಟ್ ಮಾಡಿದ್ದು, ಅದು ನಮ್ಮ ರವೀಶ್ ಭಟ್ ಸರ್ ಕಡೆಯಿಂದ ಆ್ಯಕ್ಚುಲಿ ಮೀಟ್ ಮಾಡಿದ್ದು ಸರ್ನ. ಸರ್ ಬಗ್ಗೆ ಒಂದೇ ವರ್ಡಲ್ಲಿ ಹೇಳ್ಬೇಕು ಅಂದರೆ, ನಾನು ಸಿಕ್ಕಿದಾಗ ಅವ್ರಿಗೆ ಅರುಣ್ ಸರು ಇಲ್ಲೇ ಇದ್ದಾರೆ. ಹಾಯ್ ಸರ್. ಆ್ಯಕ್ಚುಲಿ ಆ್ಯಂಡ್ ರವಿ ಸರಿಂದ ನಾನು ಸರ್ನ ಮೀಟ್ ಮಾಡಿದ್ದು. ಮೇಯ್ನ್ಲಿ ಅವ್ರ ಬಗ್ಗೆ ಏನು ಹೇಳಬೇಕು ಅಂದರೆ, ಹಿ ವಾಸ್ ವೆರಿ ಫಾಸ್ಟ್ ಅಟ್ ಅವ್ರಿಗೇನು ಬೇಕು ಅನ್ನೋದು ತುಂಬ ಕ್ಲಾರಿಟಿ ಇತ್ತು. ನನಗೆ ಈ ಥರ ಬೇಕು ಸರ್. ಬಟ್ ಒಂದು ಶಾರ್ಟ್ ಟೈಮಲ್ಲಿ ಹೇಗೆ ಅಚೀವ್ ಮಾಡಬೇಕು ಅನ್ನೋದು ಒಂದು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಗೊತ್ತಿರುತ್ತೆ. ಸೊ ನಾನು ಅವ್ರಿಗೆ ಒಂದೇ ಹೇಳಿದ್ದೆ, ಸರ್ ನಾನು ನಂಬಿ ನಾನು ಮಾಡಿಕೊಡ್ತೀನಿ. ಆ್ಯಂಡ್ ಐ ವಾಸ್ ಲೈಕ್, ನಂಗೆ ರವಿ ಸರ್ಗೆ ನಾನು ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಈ ಥರ ಆ್ಯಕ್ಚುಲಿ ಲಿರಿಕಲ್ ವೀಡಿಯೋಸ್ದು ಪ್ರಮೋಷನ್ಸ್ನ ಈ ಥರ ಮಾಡ್ತೀವಿ ಅನ್ನೋದನ್ನ ನಾವು ಯಾವತ್ತೂ ನಮ್ಮ ಕನ್ನಡ ಇಂಡಸ್ಟ್ರಿಲಿ ನಾನು ನೋಡಿರಲಿಲ್ಲ ಸರ್. ಯಾವತ್ತೂ ಒಂದು ಆಡಿಯೋ ಲಾಂಚು, ಟ್ರೈಲರ್ ಲಾಂಚು, ಟೀಸರ್ ಲಾಂಚು, ಮೋಷನ್ ಪೋಸ್ಟರ್ ಆ ಥರದ್ದು ನೋಡಿದೆ. ಈ ಥರ ಲಾಂಚ್ ಆಗೋದು ನಂಗೆ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಸರ್. ಹೀಗೆ ಮಾಡಿ ನಮ್ಮ ಏನಾದ್ರು ಸಿನಿಮಾ ಮಾಡಿದ್ರೆ ನಮ್ಮದು ಲಿರಿಕ್ಸ್ ಬರ್ಕೊಡಿ. ಥ್ಯಾಂಕ್ ಯು ಸರ್. ಖಂಡಿತ, ಆಲ್ ದ ವೆರಿ ಬೆಸ್ಟ್ ನಿಮಗೂ ಕೂಡ. ರವಿ ಸರ್ ಹತ್ರ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾಯಿತು, ಬರೀ ರಫ್ ಟ್ರ್ಯಾಕ್ ಅಷ್ಟೇ ಆಗಿದ್ದು. ಆಮೇಲೆ ನಾನು ಅವ್ರಿಗೆ ಫೋನ್ ಮಾಡಿಬಿಟ್ಟು, ಅವ್ರದ್ದೇನೋ ಪಾಪ ಪರ್ಸ್ನಲ್ ಕೆಲಸ ಇತ್ತು, ಅವ್ರು ಹೊರಗಡೆ ಇದ್ದರು. ಅವ್ರಿಗೆ ಫೋನ್ ಮಾಡಿ ಕೇಳಿದೆ, ಅಲ್ಲ ಬಸ್ ಇರೋದು 4 ದಿನದ ಟೈಮು, ಹೆಂಗೆ ಸಾಧ್ಯ ಅಂತ. ಆಮೇಲೆ ಅವ್ರವ್ರು ಏನೋ ತಲೆ ಕೆಸ್ಕೊಂಡಮ್ಮ ಆಗುತ್ತೆ ಅಂತ. ಮತ್ತು ಇವ್ರಿಗೆ ಫೋನ್ ಮಾಡಿ ನಾನು ಫಾಲೋಅಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲ ನೋಡೋಣ, ಆಗುತ್ತೆ ಅಂತ ಹೇಳ್ತಿದ್ರು. ಬಟ್ ನಾನು ಹೇಳೋದೇನೆಂದರೆ, ಸಕ್ಸಸ್ ಫೇಲ್ಯೂರ್ ಸೆಕೆಂಡ್ರಿ, ಬಟ್ ನಾವೇನೋ ಒಂದು ಟ್ರೈ ಮಾಡ್ತೀವಿ ಗೊತ್ತಾ, ಅದೇ ಒಂದು ನಮ್ಮ ಸಕ್ಸಸ್ಸು. ಸೊ ಅದರಲ್ಲಿ ಸಂತೋಷನ ಗೆದ್ದಿದ್ದಾರೆ. ಸಂತೋಷನ ನಿಮ್ಗೆ ಆಲ್ ದ ಬೆಸ್ಟ್. ನೆಕ್ಸ್ಟು ಹೀಗೆ ನಿಮ್ಮ ಕಾರ್ಯ ಮುಂದುವರಿಲಿ. ಆಲ್ ದ ಬೆಸ್ಟ್ ಸರ್. ಇಬ್ರು ಕೊಡಿ ದಡಿನ ಕಿತ್ತಾಡ್ಲಿ. ಇಬ್ರು ಮಾತಾಡಿ. ಇರಿ ಧನುಷ್. ಥ್ಯಾಂಕ್ ಯು. ನಮ್ಮ ಹುಡುಗರು ಫಾಸ್ಟ್ ಇದ್ದಾರೆ ಸರ್. ನಮಸ್ತೆ.
ಐ ಥಿಂಕ್ ನನ್ಗೆ ಭದ್ರಾವತಿ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ ನೋಡಕ್ಕೆ ಹೌಸ್ಫುಲ್ ಎಲ್ರು ಗಯತಿ. ಥ್ಯಾಂಕ್ ಯು. ನಮ್ಮೂರ್ನವ್ರು ನೋಡೋದೇ ಒಂದು ಸಂತೋಷ. ಇವತ್ತೆಲ್ಲ ಭದ್ರಾವತಿಯವ್ರು ಸೇರ್ಕೊಂಡಿದ್ದೀವಿ, ಎಲ್ಲರೂ ಅವ್ರವ್ರ ಗ್ರೂಪು ಅಂತ ಎಲ್ಲ ಹೇಳ್ಕೊಳ್ತಾರೆ, ಬಟ್ ಯಾರ್ದು ಅಂತ ಹೆಸರು ಹೇಳಲ್ಲ. ಆದರೆ ಇವತ್ತು ಸತ್ಯ ಹೇಳ್ತೀನಿ, ನಮ್ಮದು ಅಂತ ಒಂದು ಗ್ರೂಪ್ ಆಗಿದೆ ಇವಾಗ, ಭದ್ರಾವತಿ ಗ್ರೂಪು. ಜಯರಾಮಣ್ಣ, ಸಂತೋಷಣ್ಣ, ನಾನು, ಚಂದ್ರಣ್ಣ, ದಿನೇಣ್ಣ, ಆಮೇಲೆ ಪ್ರೊಡ್ಯೂಸರು ಅರುಣ್, ಎಲ್ಲರದ್ದು ನಮ್ಮ ಭದ್ರಾವತಿದು ಒಂದು ಟೀಮ್ ಆಗಿದೆ ಅಂತೇಳಿ ಅನ್ಕೋತೀನಿ. ಯಾಕೆಂದ್ರೆ ಗೊತ್ತಿರಲಿಲ್ಲ ನಮ್ದು ಒಂಥರ ಭದ್ರಾವತಿಯಲ್ಲಿ ಆದರೂ ಸಹಿತ ನಾವು ಎಲೆಮರೆ ಕಾಯಿ ಥರ ಇದ್ರು, ಯಾರು ಗೊತ್ತೇ ಇರಲಿಲ್ಲ. ನಮ್ಮ ಪಡಿ ನಾವು, ಅವ್ರ ಪಡಿ ಅವರು ಅಂತ ಇದ್ವಿ. ಆದರೆ ಈ ಸಂತೋಷಣ್ಣ ಅಂತ ಬಂದ ಮೇಲೆ ಇದಕ್ಕೆ ಮೂಲ ಕಾರಣ ಜಯರಾಮ್ ಸರ್ ನಮ್ಮ ಒಂದು ಅಡ್ಡ ಇದೆ. ಸಾರ್ ಹೇಳ್ದಂಗೆ, ನಿರ್ಮಾಪಕರು ಹೇಳ್ದಂಗೆ ಗಾಂಧಿನಗರ ಕಷ್ಟ ಅಂತ ಹೇಳ್ತಾರೆ. ಸೊ ಗಾಂಧಿನಗರ ಕಷ್ಟನೇ, ಅದಕ್ಕೆ ನಾವು ಗಾಂಧಿನಗರನ ನಾಗರಬಾವಿಗೆ ಶಿಫ್ಟ್ ಮಾಡಿದ್ದೀವಿ. ಸೊ ನಾಗರಬಾವಿಗೆ ಶಿಫ್ಟ್ ಮಾಡಿದ್ದಕ್ಕೋಸ್ಕರನೇ ಇವತ್ತು ಇಂಥ ಒಂದು ಪ್ರತಿಭೆ ಇವತ್ತು ಬೆಳೀಲಿಕ್ಕೆ ಸಾಧ್ಯ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ನಾಗರಬಾವಿದ ಪವರ್ ಇದೆ. ಇವತ್ತು ಜಯರಾಮಣ್ಣನ ಕಡೆಯಿಂದ ಇವತ್ತು ಸಂತೋಷಣ್ಣ ಇವತ್ತು ಸಾಂಗ್ ಬರೆದಿದ್ದಾರೆ. ಎಲ್ಲ ಸಾಂಗು ಚೆನ್ನಾಗಿದೆ. ಆದರೆ ಈ ಪೆಂಡಲ್ ಸಾಂಗ್ ಹೆಂಗೆ ಬಂತು ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಈ ಪೆಂಡಲ್ ಸಾಂಗ್ ಹೆಂಗ್ ಬಂತು ಅಂತೇಳಿ ಅವರಿಗೆ ಗೊತ್ತಿರಲಿಲ್ಲ. ಪೆಂಡಲ್ ಸಾಂಗ್ ಅವರೇ ಪೆಂಡಲ್ ಹಾಕೋದು, ಬಟ್ ಪೆಂಡಲ್ ಸಾಂಗ್ ಹೆಂಗ್ ಬಂತು ಅನ್ನೋ ಕಾರಣ ಸಿನಿಮಾ ನಿರ್ದೇಶಕ ನಾನು, ನನ್ನ ಕತೆ ನಾನು ಹೇಳಿದೆ. ಆ ಸಾಂಗಿಗೆ, ಪೆಂಡಲ್ ಸಾಂಗಿಗೆ ಕೊಟ್ಟಿದ್ದು ಐಡಿಯಾ ನಮ್ಮ ಅರುಣವರು. ಇದೇ ಕಾಮದಲ್ಲಿ ಹೋಟ್ಲ ಹತ್ರ ನನ್ನ ಸಿನಿಮಾಕ್ಕೆ ಹಿಂಗಿದೆ ಗೆಳೆಯ ಹಿಂಗೆ ಅಂತ ಹೇಳಿದ್ದಕ್ಕೆ ಒಂದು ಸಾಂಗ್ ಬರೆದ್ರು. ಇವಾಗ ಹೋದ್ರು ರಾತ್ರಿ ಒಂದು 7-7:30 ಆಗಿತ್ತೇನಪ್ಪ ಭವಿಷ್ಯ. 7:30ಗೆ ಹೋಗ್ಬಿಟ್ಟು ನನಗೆ ವಾಟ್ಸಪ್ ಮಾಡಿದ್ರು, ಅಣ್ಣ ಕಳಿಸಿದ್ದೀನಿ ನೋಡಿ ಅಣ್ಣ ಅಂತೇಳಿ. ಆ್ಯಕ್ಚುಲಿ ಇವನಿಗೆ ಬರ್ದಿದ್ದ ಸಾಂಗು, ನಾನು ಅದನ್ನು ಕದ್ದೆ. ಅಪ್ಪ ನನ್ನ ಸಿನಿಮಾಗೆ ಬೇಕಣೋ, ನನ್ನ ಸಿನಿಮಾದಲ್ಲಿ ನೆಕ್ಸ್ಟ್ ಶೂನ್ಯ ಮಾಸ ಮುಗಿದ್ಮೇಲೆ ನಮ್ಮೂರು ಬದಿ ಗೊತ್ತು ನಿಮಗೆ, ಮಳೆ ಜಾಸ್ತಿ ಇದೆ ಎಲ್ಲರಿಗೂ. ಸೊ ಆ ಮಳೆಗಾಲ ಮುಗಿದ್ಮೇಲೆ ಭದ್ರಾವತಿಯಲ್ಲಿ ಶೂಟಿಂಗ್ ಇದೆ. ಆ ಶೂಟಿಂಗಿಗೆ ನನಗೆ ಆ ಸಾಂಗ್ ಬೇಕಿತ್ತು ಅಂತೇಳಿ ಇವನ ಹತ್ರ ನಾನು ಗಲಾಟೆ ಮಾಡ್ತಾ ಇದ್ದೀನಿ. ಇವ್ರು ನೋಡಿದ್ರೆ ಇಲ್ಲಿ ಸಾಂಗ್ ಹಾಕಿದ್ರು. ಆದರೂ ಪರವಾಗಿಲ್ಲ, ಆ ಸಾಂಗನ್ನು ನಾನು ಸಿನಿಮಾಗೆ ಬಳಸ್ಕೊಳ್ತೀನಿ, ಅದ್ರ ಪೇಮೆಂಟ್ ಏನಿದೆ ನಾನು ಕೊಡ್ತೀನಿ, ಇದು ಸತ್ಯ. ಸಂತೋಷಣ್ಣ ಎಲ್ಲರೂ ಹೇಳಿದ್ದಾರೆ, ಎಲ್ಲರೂ ಅವ್ರ ಬಗ್ಗೆ ಹೇಳಿದ್ರು. ಆದರೆ ನಾನು ಕಂಡ ಸಂತೋಷ್ ಹೆಂಗೆ ಅಂತಂದ್ರೆ, ನಾವು SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.